ಒಂದು ಗ್ರಹದಿಂದ ಉದಾಹರಣೆಗೆ ಗುರು ಅಥವಾ ಶನಿಯ ಸಂಚಾರದ ಮೇಲೆ ಭವಿಷ್ಯ ಹೇಳಲಾಗುವುದಿಲ್ಲ. ಆತ್ಮೀಯರೇ, ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ಆತ್ಮೀಯರೇ, ಶಿವಪ್ರಕಾಶ್ ಆದ ನಾನು ಕಳೆದ ಹಲವಾರು ದಿನಗಳಿಂದ ಜ್ಯೋತಿಷ್ಯದಲ್ಲಿ ನಾನು ಕಲಿತ ಹಲವಾರು ವಿಷಯಗಳನ್ನು ವಿಡಿಯೋ ಸರಣಿಗಳ ಮೂಲಕ ತಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇನೆ. ತಾವು ಈ ವಿಡಿಯೋಗಳನ್ನು ನೋಡಿ ಉಪಯೋಗ ಪಡೆದುಕೊಂಡಿದ್ದೀರಿ ಎಂದು ನಾನು ನಂಬಿದ್ದೇನೆ. ಈ ದಿನ ಮಾರ್ಚ್ 1ರಿಂದ 15ರವರೆಗೆ 12 ರಾಶಿಗಳ ಭವಿಷ್ಯಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ. ಮೊದಲು ಈ ಸೂಚನೆಗಳನ್ನು ತಾವು ಪರಿಶೀಲಿಸಿ. ರಾಶಿ ಚಕ್ರದಲ್ಲಿ ನವಗ್ರಹಗಳ ಸಂಚಾರದ ಮೇಲೆ ಪ್ರತಿಯೊಂದು ಲಗ್ನ ಅಥವಾ ರಾಶಿಗೆ ಈ ಕೆಳಕಂಡ ಭವಿಷ್ಯ ಕೊಡಲಾಗಿದೆ. ಒಂದು ಗ್ರಹದಿಂದ ಉದಾಹರಣೆಗೆ ಗುರು ಅಥವಾ ಶನಿಯ ಸಂಚಾರದ ಮೇಲೆ ಭವಿಷ್ಯ ಹೇಳಲಾಗುವುದಿಲ್ಲ. ಪ್ರತಿಯೊಂದು ಗ್ರಹವು ನಮ್ಮ ಭವಿಷ್ಯಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತದೆ. ಪ್ರತಿಯೊಂದು ಗ್ರಹವು ಶುಭ ಮತ್ತು ಅಶುಭ ಎನ್ನುವುದು ಅವುಗಳು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಚಂದ್ರನ ಸಂಚಾರ ಒಂದು ಭಾವದಿಂದ ಇನ್ನೊಂದು ಭಾವಕ್ಕೆ 2 ಕಾಲರಿಂದ 2.5 ದಿನದಲ್ಲಿಯೇ ಆಗುವುದರಿಂದ ಆ ಗ್ರಹವನ್ನು ಇಲ್ಲಿ ಉಪಯೋಗ ಮಾಡಿಲ್ಲ. ನಿಮ್ಮ ಜನ್ಮ ಜಾತಕ ಮತ್ತು ದಶಾಭುಕ್ತಿ ಅಂತರ್ಭುಕ್ತಿಗಳು ಸಹ ಭವಿಷ್ಯ ನೋಡಲು ಬೇಕಾಗುತ್ತವೆ. ಈ ವಿಷಯಗಳನ್ನು ತಾವು ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ನಂತರ ಇಲ್ಲಿರುವ ಗೋಚಾರದ ಭವಿಷ್ಯಗಳನ್ನು ತಾವು ತಿಳಿದುಕೊಳ್ಳಬೇಕು. ಆತ್ಮೀಯರೇ, ಈಗ ಕುಂಭಲಗ್ನ ಅಥವಾ ರಾಶಿಯ ಬಗ್ಗೆ ತಿಳಿದುಕೊಳ್ಳೋಣ. ಹಣಕಾಸು, ಸಂಪತ್ತು ಮತ್ತು ಕುಟುಂಬ ವೃದ್ಧಿಯಾಗುವ ಸಂಭವ ಇದೆ. ಸ್ಟಾಕ್ ಮತ್ತು ಷೇರುಗಳ ವ್ಯವಹಾರ ಯಶಸ್ಸು ನಿಧಾನವಾಗಿ ಆಗುತ್ತದೆ. ನಿಮ್ಮ ಮಾತಿನಲ್ಲಿ ನಯವಂತಿಕೆ ಇರಲಿ, ಇಲ್ಲದಿದ್ದರೆ ತೊಂದರೆಗೆ ಸಿಲುಕುತ್ತೀರಿ. ತಾಯಿಯ ಆರೋಗ್ಯ ಸಮಸ್ಯೆ ಬಗ್ಗೆ ನಿಗಾ ಅಥವಾ ಗಮನ ಇರಲಿ. ಮಕ್ಕಳ ಯಶಸ್ಸು ನಿಧಾನವಾಗಿ ಆಗುತ್ತದೆ. ತಂದೆಯ ಆರೋಗ್ಯ ಸುಧಾರಣೆ ಕಂಡುಬರುತ್ತದೆ. ವಾಹನ, ಜಮೀನು, ತೋಟ ಖರೀದಿ ಸಹ ನಿಧಾನವಾಗಿ ಆಗುತ್ತದೆ. ವ್ಯವಹಾರದಲ್ಲಿ ತೊಂದರೆ ಮತ್ತು ಬೇಡದ ಆರೋಪಗಳು ಕಂಡುಬರುತ್ತವೆ. ಸಂತಾನ ಅಥವಾ ಗರ್ಭಧಾರಣೆಗೆ ತೊಂದರೆ ಕಂಡುಬರುತ್ತದೆ. ಲಲಿತ ಕಲೆಗಳಿಂದ ಯಶಸ್ಸು ಕಡಿಮೆ. ಸಂಗಾತಿ ಅಥವಾ ಪಾಲುದಾರರಿಗೆ ದುರಾದೃಷ್ಟ. ಪಿತ್ರಾರ್ಜಿತ ಆಸ್ತಿ ಲಾಭ ಕಂಡುಬರುತ್ತಿದೆ. ನೀವು ಇನ್ಶೂರೆನ್ಸ್ ಹಣ ಪಡೆಯಬಹುದು. ಕಷ್ಟವಿಲ್ಲದೆ ಅನಿರೀಕ್ಷಿತವಾಗಿ ಲಾಭವಾಗುವ ಸಂಭವ ಇದೆ. ವರದಕ್ಷಿಣೆ ಹಣ ಸಹ ನಿಮಗೆ ಸಿಗಬಹುದು. ನಿಮ್ಮ ಆಸೆ ಆಕಾಂಕ್ಷೆಗಳು ನಿಧಾನವಾಗಿ ಯಶಸ್ವಿಯಾಗುತ್ತವೆ. ಆತ್ಮೀಯರೇ, ಈ ಎಲ್ಲಾ ವಿವರಗಳು ನಮಗೆ ಇಷ್ಟವಾದರೆ ಈ ಚಾನಲ್ ಅನ್ನ ನಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರು ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ